ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇರೋದನ್ನು ನಾನು ಸ್ವಾಗತಿಸ್ತೇನೆ. ಸರ್ಕಾರ ಇದರ ಕುರಿತಂತೆ ಸತ್ಯಾಸತ್ಯತೆಗಳು ಬರಬೇಕು ಅನ್ನೋದ್ರ ಬಗ್ಗೆ ನಮ್ದು ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ. ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅವಹೇಳನ ಮಾಡುವಂತ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿರುವಂತ ಪ್ರವೃತ್ತಿ ಬೆಳೆದಿರುವಂತದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ, ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನ ಇವತ್ತು ನಿರ್ಮಾಣ ಮಾಡಿದೆ. ಆರಂಭದಲ್ಲಿ ಅನಾಮಿಕ 5 ಗುಂಡಿ, 6 ಗುಂಡಿ, 10 ಗುಂಡಿ, 13 ಗುಂಡಿ ಅಂತ ಹೇಳಿ ಇವತ್ತು 15-16 ಗುಂಡಿಗಳನ್ನು ತೆಗೆದರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು, ರಾಜ್ಯದಲ್ಲಿರುವಂತಹ ಊಹಾಪೋಹಗಳಿಗೆ ನೀವು ತೆರೆ ಎಳಿಬೇಕು. ಎಸ್ಐಟಿಯ ತನಿಖೆ ಯಾವ ಹಂತಕ್ಕೆ ತಲುಪಿದೆ, ತನಿಖೆ ಇನ್ಯಾವುದೋ ದಿಕ್ಕಿನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಇನ್ಯಾರೋ ಬಂದು ಹೇಳ್ತಾರೆ ಎನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತೆಗಿಲಿಕ್ಕಾಗಲ್ಲ. ಹಾಗಾಗಿ ಧಾರ್ಮಿಕ ನಂಬಿಕೆಯ ಮೇಲೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಂತವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಧರ್ಮಸ್ಥಳದ ಪಾವಿತ್ರ್ಯತೆಯನ್ನ ಕಾಪಾಡಲಿಕ್ಕೆ ಸರ್ಕಾರ ಎಚ್ಚರಿಕೆಯನ್ನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಹಿನ್ನೆಲೆಯಿಂದ ಈ ತನಿಖೆ ಎಲ್ಲಿಯ ತನಕ ಬಂದಿದೆ ಎನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ತಕ್ಷಣ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ. ಇನ್ನೆಷ್ಟು ಗುಂಡಿ ತೆಗಿತೀರಿ ಇನ್ನೊಂದು ಕೂಡ ಸರ್ಕಾರ ಎಷ್ಟು ಗುಂಡಿ ತೆಗಿತೀರಿ, ಇಲ್ಲಿಯ ತನಕ ಮೂಳೆ ಸಿಕ್ಕಿದೆಯಾ ನಾನು ಹೇಳಿದ್ದೆ, ನಾನು ಡೀಟೇಲ್ ಚರ್ಚೆ ಕೊಡ್ತೇನೆ ಅಂತ. ಈಗಲೇ ಅರ್ಜೆಂಟ್ 1 ನಿಮಿಷ ಅಂತ ಹೇಳ್ತೀರಿ. ಈಗ ಮಾನ್ಯ ಅಧ್ಯಕ್ಷರೇ, ಯಾಕೆ ಕೂತ್ಕೊಳ್ಳಿ. ಅಲ್ಲಿ ಸುನೀಲ್ ಕುಮಾರ್ ಅವರು ಬಹಳ ಪ್ರಾಮುಖ್ಯವಾದಂತ ಮತ್ತು ಗಂಭೀರವಾದಂತ ಪ್ರಶ್ನೆಯನ್ನ ಇವತ್ತು ಶೂನ್ಯ ವೇಳೆಯಲ್ಲಿ ಎತ್ತಿದ್ದಾರೆ. ನಾವು ಸರ್ಕಾರ ಏನು ಕಂಪ್ಲೇಂಟ್ಸ್ ಬಂತು, ಜೊತೆಗೆ ಆ ಭಾಗದ ಜನಸಮುದಾಯದ ಒತ್ತಾಯದ ಮೇಲೆ ಇದಕ್ಕೆ ತನಿಖೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನು 19/7/25 ಒಂದು SITಯನ್ನೇ ಪ್ರಾರಂಭ ಮಾಡಿ ತನಿಖೆಯನ್ನು ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ. ಈ ತನಿಖೆ ನಡೀತಾ ಇದೆ. ತನಿಖೆ ಪೂರ್ಣ ಆಗಬೇಕು, ಅದಕ್ಕೂ ಒಂದು ಕಾಲಮಿತಿನೂ ಕೂಡ ಇರುತ್ತೆ. ತನಿಖೆ ಅಂತ ಹೇಳಿದ್ರೆ ಎಷ್ಟು ತಾವು ಹೇಳಿದಾಗೆ 100 ಗುಂಡಿಗಳನ್ನ ಹಗಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಖಂಡಿತವಾಗಿ SITನವರು ವರದಿಯನ್ನು ಕೊಡ್ತಾರೆ. ಆ ವರದಿ ಬಂದ ಮೇಲೆ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡಬಹುದು. ಆದ್ದರಿಂದ ವರದಿ ಬಂದ ನಂತರ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ. ಆಯ್ತು, ಆಯ್ತು, ಬರೆದುಕೊಳ್ಳಿ. ನಾನು ಗೊತ್ತಾಗಿದೆ ಎಷ್ಟು ಗುಂಡಿ ಅಂತ ತಗ್ಸೋದು. ಈಗ ಅನಾಮಿಕ ಎಲ್ಲೆಲ್ಲಿ ತೋರಿಸಿ ಎಲ್ಲ ಕಡೆ ಎಬೇಕಾಗಿತ್ತು. ಈಗ ಅವನು ಅನಾಮಿಕನಿಗೆ ಬುಲ್ಡೋಲಿಂದ ಸಿಕ್ಕಿದೆ. ಬುಲ್ಡೋಲಿಂದ ತಂದ ಅವನು. ಈಗ ಅಲ್ಲ, ಬುಲ್ಡೋಲ ಎಲ್ಲಿಂದ ತಂದ? ಗೊತ್ತಾಗಬೇಕಲ್ಲ. ಈಗ ಉಸ್ತುವಾರಿ ಸಚಿವರು ಯಾರು ಕೇಳ್ತಾರೆ ನಿಮ್ಮ ಬೊಬ್ಬೆಗಳ ಸುಮ್ಮನೆ ಅನಗತ್ಯವಾಗಿ ಇಷ್ಟು ದಿವಸ ಕಚೇರಿಯಲ್ಲಿದ್ರು, ಯಾಕೆ ಹೋಗಿ ಮಾತಾಡಲಿಲ್ಲ? ಕಚೇರಿಯಲ್ಲಿ ಅಲ್ಲಿ ಹೋಗಿ ಮಾತಾಡಬೇಕಿತ್ತು. ಆಫೀಸಲ್ಲಿ ಅಲ್ಲಿ ಮಾತಾಡಿದೆ. ಅವರು 0 ಪ್ರಶ್ನೆ ಎತ್ತಿದಾಗ ನೀವೆಲ್ಲ ನಿಂತಿರ ಅಂತ ಹೇಳಿದ್ರೆ ಸ್ವಲ್ಪ ಇರ್ರಿ. ಇಷ್ಟು ದಿವಸ ಹೋಗಿ ಮಾತಾಡಲಿಲ್ಲ ನೀವು ಯಾರು ಕೂಡ. ಸಭಾಧ್ಯಕ್ಷರೇ 1 ನಿಮಿಷ. ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಒಂದು ಹೇಳಿಕೆ ಮಾಡಿದ್ರು. ದಕ್ಷಿಣ ಕನ್ನಡ ಪೊಲೀಸ್ ಅವರೇ ಇದನ್ನ ಬಹಳ ಚೆನ್ನಾಗಿ ಪ್ರೊಸೀಡ್ ಮಾಡ್ತಾ ಇದ್ರು, ವಿಚಾರಣೆ ಮಾಡಕ್ಕೆಲ್ಲ ಅರ್ಹತೆ ಇದೆ, ಅವ್ರಿಗೆ ಕ್ಷಮತೆ ಇದೆ. ಆದರೆ ಎಡಪಂಥೀಯ ಕೆಲವು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಅವರ ಆಗ್ರಹದ ಮೇಲೆ SIT ಮಾಡಿ ಅವರು ಚರ್ಚೆಗೆ ತಗೊಳ್ಬೇಕಾದ್ರೆ ಕಂಪ್ಲೇಂಟ್ ಸರ್ ನಾಳೆ ಈಗ ನಾಳೆಗೆ ಇವತ್ತು ಬೇಡ. ನೀವು ಯಾರ ಸೀನಿಯರ್ ಮೆಂಬರ್, ಇವರ ಸೀನಿಯರ್, ಇದು ಅಗತ್ಯದ ವಿಚಾರ ಚರ್ಚೆ ತಗೊಳ್ಳಿ ಸರ್. ಅಗತ್ಯದ ವಿಚಾರ ಹೇಳಿಕೊಂಡೇ ಪ್ರತಿಪಕ್ಷ ನಾಯಕರ ಮತ್ತು ಶುಲ್ಕ ಕೇಳಿದಾಗ ಇದಕ್ಕೆ ನಾವೀಗ ಚರ್ಚೆಗೆ ಅವಕಾಶ ಮಾಡಿರೋದು ಕೊಟ್ಟಿರೋದು. ಇದಕ್ಕೆ ಬೇಕಾದ ನಾಳೆಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾಳೆ ಉತ್ತರ ಕೊಡುವಾಗ ಮತ್ತೆ ಬೇಕಾದ್ರೆ ಚರ್ಚೆಗೆ ತಗೊಳ್ಳಿ. ಈಗ 0 ಅವರಲ್ಲ.
ಮಾನ್ಯ ಸಭಾಧ್ಯಕ್ಷರೇ, ನಾಳೆ ಅವಕಾಶ ಗೃಹ ಕೊಡ್ತೇನೆ. ಇಲಾಖೆ ಒಳ್ಳೆ ಕೆಲಸ ಮನಬಂದಂತೆ ಆಯ್ತು, ಬರ್ತದೆ. ಈ ನೋಡಿ serious ಆಗಿ ಹೋಗಿದ್ದಾರೆ. ಇವ್ರು ಒಳ್ಳೆ ಆಯ್ತು, ಮಾತಾಡಿ ಕೇಳಿಲಿ. ಸಮಯ ಕೊಡ್ತಾ ಇದ್ದಾರೆ. ಎಡಪಂಥೀಯರು ಪಶ್ಚಿಮ ಘಟ್ಟದಲ್ಲಿ ನಕ್ಸಲೈಟ್ ತಂದು ಆಯ್ತು, ಅದು ಬೇರೆ ಪ್ರಶ್ನೆ ಈಗ. ಇದನ್ನು ಮಾತಾಡಿ ಈಗ. ಇವತ್ತು ಅದನ್ನ ಅನುಭವಿಸಿದ್ದೇವೆ ನಾವು. ಅದು ಈಗ ಜೀರೋ ಅವರಲ್ಲಿ ಯಾಕೆ ಚರ್ಚೆ ಮಾಡ್ತೀವಿ? serious ಅಂತ. ಅದೇ ಚರ್ಚೆಗೆ ಅವಕಾಶ ಬೇಕು ಅಂತ ಹೇಳ್ತಾರೆ. ನೀವು ನಾಳೆ ಚರ್ಚೆಗೆ ಅವಕಾಶ ಕೇಳಿ, ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ಹರೀಶ್, ನಾನು ಕೊಡ್ತೇನೆ ಚರ್ಚೆಗೆ. ಅದನ್ನ ಅನೇಕ ಜನ ಒತ್ತಾಯ ಮಾಡಿದ್ದಾರೆ. ಮಂತ್ರಿ ಅವರೇ, ದಿನೇಶ್ ಮಂತ್ರಿ ಅವರೇ, ದಿನೇಶ್ ಮಂತ್ರಿ ಅವರೇ, ನಾವು ನಿಷ್ಪಕ್ಷಪಾತವಾಗಿದ್ದೇವೆ. ನಾವು ಯಾರ ಪರನೂ ಇಲ್ಲ, ಎಡನೂ ಇಲ್ಲ, ಬಲನೂ ಇಲ್ಲ. ನಾವು ಎಲ್ಲರೂ ಬೇಕು ನಮ್ಗೆ. ನಾವು ಯಾರ ದಿನೇಶ್ ಗುಂಡೂರಾವ್ ಮುಚ್ಚಾಕುವಂತ ಪ್ರಶ್ನೆ ಇಲ್ಲ. ಸತ್ಯಾಂಶ ಹೊರಗೆ ಬರ್ಬೇಕು ಅಷ್ಟೇ. ಸತ್ಯಾಂಶ ಹೊರಗೆ ಬರ್ಬೇಕು. ನಾವು ಅವ್ರ ಪರ ಇವ್ರ ಪರ ಅಲ್ಲ, ನ್ಯಾಯದ ಪರ, ಸತ್ಯದ ಪರ ಅಷ್ಟೇ ನಾವು. ಸನ್ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರು ನಾಳೆ ಸ್ಟೇಟ್ಮೆಂಟ್ ಮಾಡಲಿ. ನಾಳೆ ಕ್ವಶನ್ ಅವರ ಮೇಲೆ ಚರ್ಚೆ ಮಾಡಿದ್ರೆ ಎಲ್ಲರೂ ಅದಕ್ಕೆ ಒಪ್ಪಿದ್ದಾರೆ. ಸ್ಟೇಟ್ಮೆಂಟ್ ಮಾಡೋದೇನಿಲ್ಲ ಮಾನ್ಯ ಅಧ್ಯಕ್ಷ. ನಾಳೆನೇ ಹೇಳಿ. ನಾಳೆ ಚರ್ಚೆ SIT ವರದಿ ಬರೋವರೆಗೂ ಏನ್ ಚರ್ಚೆ ಮಾಡಬಹುದು? ವರದಿ ಕೊಡಿ. ನಾವು ಮಧ್ಯಂತರ ವರದಿ ತಗೊಳ್ಳಿ. ಒಂದು ವಾರ ಏನ್ ಮಾಡಿದ್ರಿ? 12 ದಿನ ಎಷ್ಟು ಗುಂಡಿ ಆಗಿದ್ರಿ ಸರ್? ಎಷ್ಟು ಗುಂಡಿ ಆಗಿದ್ರಿ? ಚರ್ಚೆ ಕೇಳಿ ಕೊಡುವ. ಒಂದು ವಾರದ ತನಿಖೆ ಏನಾಗಿದೆ ಅನ್ನೋದನ್ನ ಹೇಳಿ, ಸ್ಟೇಟ್ಮೆಂಟ್ ಮಾಡಿ. ಒಂದು ವಾರದ ಏನಾಗಿದೆ ಅಂತ ಇವತ್ತು ಇನ್ನೊಬ್ಬ ಬಂದು ಹೇಳಿಕೆ ಕೊಡ್ತಾನೆ, ನಾಳೆ ನಂದೊಂದು ಗುಂಡಿ ಇದೆ ಅಂತ. ತಂದ್ರಿ ಬೇರೆ ಚರ್ಚೆ ಮಾಡ್ಲಿಕ್ಕೆ ಅಟೆನ್ಷನ್ ಅಲ್ಲಿ ಬೇರೆ ಚರ್ಚೆ ಮಾಡ್ಬೇಕಿದ್ದಲ್ಲ. ಸ್ಟುಡಿಯೋದಲ್ಲಿ ತಂದು ಚರ್ಚೆ ಮಾಡಿ ಚರ್ಚೆ ಕೇಳಿ. ನೀವು ಚರ್ಚೆಗೆ ಹರೀಶ್ ಮೇಲೆ ಚರ್ಚೆ ಕೇಳಿ. ಅಧ್ಯಕ್ಷರೇ, ನೀವು ನನಗೆ 8 hours SIT ಅವ್ರ ಜೊತೆ ಇರ್ತಾನೆ. ಇನ್ ಮಿಕ್ಕಿದ ಟೈಮ್ ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ. ಅವ್ನು ಪ್ರತಿ ದಿವಸ ಹೊಸ ತಗೊಂಡ್ಬರ್ತಾನೆ. ಹೂ ಇಸ್ ಡೈರೆಕ್ಟಿಂಗ್? ಅಧ್ಯಕ್ಷರೇ, ಇದು ಪ್ರಶ್ನೆ. ಇಟ್ ಶುಡ್ ನಾಟ್ ಬಿಕಮ್ ಎ ಕಮಾಂಡ್ ಪರ್ಫಾರ್ಮೆನ್ಸ್. ಮಾನ್ಯ ಪ್ರತಿಪಕ್ಷ ನಾಯಕರು ಶುಡ್ ನಾಟ್ ಬಿಕಮ್ ಎ ಕಮಾಂಡ್ ಪರ್ಫಾರ್ಮೆನ್ಸ್. ಆಮೇಲೆ ಯಾವ ಡೈರೆಕ್ಷನ್ ಆಗ್ತಾ ಇದೆ? ಆಮೇಲೆ ಒಂದು ವಾರ ಮುಗಿದ ನೀವು ಚರ್ಚೆ ತೇಜವಾದ ಮಾಡಿ ಆಮೇಲೆ ಅವ್ನು ಮೆಂಟಲ್ ಅಷ್ಟೇ. ಯಾವ ರೀತಿ ಚರ್ಚೆ? ದಿನೇಶ್ ಅವರೇ, ತನಿಖೆ ಮುಗಿತು. ಅವ್ರು ಹೇಳುವ ಹೊಸ ನೋಡಿ, ಇದಕ್ಕೆಲ್ಲ ಚರ್ಚೆಗೆ ಅವಕಾಶ ನೀವು ನಾನು ಚರ್ಚೆ ಕೇಳಿ. ಯಾಕೆ ಚರ್ಚೆ ಕೇಳಿ ಅಂತ ನೀವು ಕೇಳಿಕೊಂಡು ರೈಟಿಂಗ್ ಅಲ್ಲಿ ಕೊಡ್ಲಿಲ್ಲ? ಅವರು ಜೀರೋ ಅವರಲ್ಲಿ ಪ್ರಸ್ತಾವನೆ ಮಾಡಿದಾಗ ನೀವು ಚರ್ಚೆಗೆ ನಿಂತಾಗ್ತದೆ. ನೀವು ರೈಟಿಂಗ್ ಅಲ್ಲಿ ಕೊಡಿ. ನೀವು ಸದಸ್ಯರಿದ್ದೀರಿ, ಬರೆದು ಕೊಡಿ. ಆಸಕ್ತಿ ಇದ್ರೆ ಒಂದು ಅಲ್ಲಿ ಹೋಗಿ ಮಾತಾಡುದಿಲ್ಲ, ಬರೆದು ಕೊಡುದಿಲ್ಲ. ಇಲ್ಲಿ ಜೀರೋ ಪ್ರಶ್ನೆ ಮಾಡಿ ನೀವೆಲ್ಲರೂ ಕೂಡ ಮಾತಾಡಿದ್ರೆ ಈ ಜೀರೋ ಚರ್ಚೆ ಏನಂತ ಇದು? ಪ್ರತಿಪಕ್ಷ ನಾಯಕರು ತಾವು ನಾವು ಕನ್ವರ್ಟ್ ಮಾಡಿದ್ದೇವೆ. ಚರ್ಚೆ ಕೋರ್ಟ್ ಬಾಧಿತ ಆಗದ ರೀತಿ ಚರ್ಚೆ ಮಾಡಿ ಅವಕಾಶ ಕೊಟ್ಟಿದ್ದೇನೆ. ಅದಕ್ಕಿಂತ ಮುಂಚೆ ಒಂದು ಚುನಾವಣಾ ಪ್ರಸ್ತಾವ ಇದೆ, ಒಂದು 1 ನಿಮಿಷ ಮಾಡಿ ಮುಗಿಸ್ತೇನೆ. ಮಾನ್ಯ ಸಚಿವರು ನಾಳೆ ಇದ್ರ ಬಗ್ಗೆ ಆಯ್ತು, ಅದು ಗೊತ್ತಿಲ್ಲ. ಮಾನ್ಯ ಸಭಾಧ್ಯಕ್ಷರು